ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಹೇಗೆ ಅಂದ್ರೆ ರೋಗಿಗಳು ರೋಗವನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕಲ್ಲ ಇನ್ನಷ್ಟು ರೋಗ ಬರ್ಸ್ಕೊಳ್ಳಕ್ ಹೋಗ್ಬೇಕು. ಇನ್ನು ಅವ್ರ ಜೊತೆ ಹೋದಂತವರು ಕೂಡ ಅಷ್ಟೇ ರೋಗ ಹತ್ತಿಸ್ಕೊಂಡು ಬರಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಆಸ್ಪತ್ರೆಗಳ ದುಸ್ಥಿತಿ ಭಾರಿ ಮಳೆಗೆ ತೋರ್ತಾ ಇರುವಂಥದ್ದು ಜಿಮ್ಸ್ ಆಸ್ಪತ್ರೆ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದೀವಿ. ಜಿಮ್ಸ್ ಆಸ್ಪತ್ರೆ, ಗದಗದ ಆಸ್ಪತ್ರೆ, ಬಾಣಂತಿ ನವಜಾತ ಶಿಶುಗಳ ವಾರ್ಡ್ ಅಂತೂ ಶಿಥಿಲವಾಗಿದೆ. ನೀರು ಸೋರುತ್ತೆ ಅಲ್ಲಿ ಆ ಕಟ್ಟಡದಲ್ಲಿ. ಬಾಣಂತಿಯರಿಗೆ ನರಕ ಯಾತನೆ, ಅಲ್ಲೇ ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಬಾಣಂತಿಯರನ್ನ, ಶಿಶುಗಳನ್ನ. ಆದರೆ ಚೆನ್ನಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಸೋರುತ್ತೆ ಕಟ್ಟಡ, ಫುಲ್ ಚಳಿ ಬೇರೆ, ನೀರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಸೊಳ್ಳೆಗಳು ಬೇರೆ. ಇಂಥ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕು. ಸಣ್ಣ ಮಳೆಯನ್ನು ಕೂಡ ತಡೀತಾ ಇಲ್ಲ ಆಸ್ಪತ್ರೆಯ ಕಟ್ಟಡ. ಬೇರೆ ವಾರ್ಡ್ಗೆ ಬಾಣಂತಿಯರನ್ನ ಶಿಫ್ಟ್ ಮಾಡಲಾಗಿದೆ. ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಬೇರೆ ಕಡೆಯಿಂದ ತರಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಸವರಾಜ್ ಬೊಮ್ಮನಹಳ್ಳಿ ಅವರು, ಜಿಮ್ಸ್ನ ನಿರ್ದೇಶಕರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಅವ್ಯವಸ್ಥೆಯ ಆಗರ ಆಗೋಗ್ಬಿಟ್ಟಿದೆ ಜಿಮ್ಸ್ ಆಸ್ಪತ್ರೆ. ಅಲ್ಲಿ ಬಾಣಂತಿಯರ ಕೊಠಡಿ ಅಂತೂ ಕಂಪ್ಲೀಟ್ ಆಗಿ ಶಿಥಿಲ ಆಗಿರೋದು, ಸೋರ್ತಾ ಇರುವಂತದ್ದು. ಯಾಕೆ ಹಿಂಗೆ ಅಂತ? ಇಲ್ಲ, ಇಲ್ಲಿ ನಮ್ದೇನು ಕಟ್ಟಡ ಇದೆಯಲ್ಲ, ಇದು ಹಳೆ ಕಟ್ಟಡ ಇದೆ. ಅಲ್ಲಿ ತೋರಿಸಿರುವ ಕಟ್ಟಡ ಏನಿದೆಯಲ್ಲ ಅದು ಕ್ಲೋಸ್ ಆಗಿರೋ ವಾರ್ಡ್ ಅದು. ಆಕ್ಚುಲಿ ಅದನ್ನ ಯಾರೋ ಓಪನ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಮತ್ತು ನಾವು ಎಲ್ಲಿ ಸೋರ್ತಾ ಇಲ್ಲ ಅಲ್ಲಿ ನಾವು ಪೇಷಂಟ್ ಅನ್ನು ಹಾಕಿದೀವಿ. ಮತ್ತು ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. ಇದು ಹಳೆ ಹಾಸ್ಪಿಟಲ್ ರಿನೋವೇಷನ್ ಆಗುತ್ತೆ ಸದ್ಯದಲ್ಲಿ. ಅಂದ್ರೆ ನಾವು ತೋರಿಸ್ತಾ ಇದೀವಲ್ಲ ಆ ಕಟ್ಟಡದಲ್ಲಿ ಇದುವರೆಗೂ ಯಾರನ್ನು ಅಡ್ಮಿಟ್ ಎಲ್ಲ ಮಾಡಿರ್ಲಿಲ್ಲ. ನೀವು ಸೋರ್ತಾ ಇರೋದೇನು ಹಾಕಿದ್ರಲ್ಲ ಅಲ್ಲಿ ಯಾರು ಇಲ್ಲ. ಈಗಿಲ್ಲ, ಮಳೆ ಸೋರುವಂತ ಸಂದರ್ಭದಲ್ಲಿ ಶಿಫ್ಟ್ ಮಾಡಲಾಗಿದೆ ಅಂತ. ಇಲ್ಲ ಇಲ್ಲ, ಅದು ಕಂಪ್ಲೀಟ್ಲಿ ಕ್ಲೋಸ್ ಆಗಿರೋ ವಾರ್ಡಾ? ಹೌದೌದು. ಎಷ್ಟು ದಿನದಿಂದ ಕ್ಲೋಸ್ ಆಗಿದೆ ಸರ್? ಸುಮಾರು ತಿಂಗಳಿಂದ ಕ್ಲೋಸ್ ಆಗಿದೆ. ಸುಮಾರು ಅಂದ್ರೆ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಎಲ್ಲ ಏನು ಇಲ್ವೇ ಇಲ್ಲ? ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ನಾವು. ಸರ್ ಅಲ್ಲ, ಅಂದ್ರೆ ಆ ಪಾಳ್ ಬಿದ್ದಿರೋದನ್ನಾದ್ರೂ ಸರಿ ಮಾಡ್ಬೋದಿತ್ತಲ್ಲ? ಯಾಕೆಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ ತುಂಬಾ ಜನ ಬರ್ತಾರೆ. ಟೆಂಡರ್ ಕರೆದಿದ್ದೀವಿ. ಇದು ಎಂಟೈರ್ ಹಾಸ್ಪಿಟಲ್ ಬೇರೆ ಕಡೆ ಶಿಫ್ಟ್ ಆಗ್ತದೆ ಸದ್ಯದಲ್ಲೇ, ಮುಂದಿನ ವಾರ. ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಇದೆಲ್ಲ ರಿನೋವೇಷನ್ ಆಗ್ತದೆ ಈಗ ಸದ್ಯದಲ್ಲಿ. ಅಲ್ಲ, ಈಗ ಕ್ಲೋಸ್ ಆಗಿರೋ ಕಟ್ಟಡದ ಒಳಗಡೆ ಯಾರು ಬೇಕಾದ್ರೂ ಹೋಗಿ ಹಂಗಾದ್ರೆ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬರ್ಬೋದಾ ಸರ್? ಹಲೋ, ಕ್ಲೋಸ್ ಮಾಡಿರುವಂತ ಕಟ್ಟಡಕ್ಕೆ ಒಳಗಡೆ ಹೋಗ್ಬಿಟ್ಟು ಯಾರು ಬೇಕಾದ್ರೂ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬರ್ಬೋದಾ ಅಂತ? ಆ ರೀತಿ ಕಿಟಕಿಗಳು ಮಾಡಿದ್ದಾರೆ ಈಗ ಆಲ್ರೆಡಿ. ಆಮೇಲೆ ಅಲ್ಲಿರುವಂತ ರೋಗಿಗಳ ಬಂದಿದ್ರಲ್ಲ, ರೋಗಿಗಳ ಸಂಬಂಧಿಕರೆಲ್ಲ ಮಾತಾಡ್ತಿದ್ರು ಬಿಸಿನೀರ್ ವ್ಯವಸ್ಥೆ ಇಲ್ಲ, ಎಲ್ಲ ಅವ್ಯವಸ್ಥೆ ಆಗಿದೆ. ವ್ಯವಸ್ಥೆ ಇದೆ, ಮೇಲ್ಗಡೆ ಇಂಡಕ್ಷನ್ ಸ್ಟೋವ್ ಇದೆ, ಅಲ್ಲಿ ಕಾಸ್ಕೊಂಡ್ ಬರ್ತಾರೆ. ಆಮೇಲೆ ಬಿಸಿನೀರಿನ ವ್ಯವಸ್ಥೆ ನಮ್ಮ ಹತ್ರ ಗೀಸರ್ಸ್ ಎಲ್ಲ ಇದೆ. ಅಲ್ಲ, ಇದೆಲ್ಲ ಹೌದು, ವರ್ಕ್ ಆಗ್ತಾ ಇದೆಯಾ ಅನ್ನೋದು ಎಲ್ಲದೂ ಇರುತ್ತೆ. ವರ್ಕ್ ಆಗ್ತಾ ಇದೆಯಾ ಅಂತ, ಯಾಕಂದ್ರೆ ಅಲ್ಲಿರುವಂತ ರೋಗಿಗಳನ್ನ ಮಾತಾಡ್ತಿದ್ವಿ, ಅವ್ರು ಹೇಳ್ತಾ ಇದಾರೆ, ಅದನ್ನ ತೋರಿಸ್ತಾ ಇರೋದು. ಅಲ್ಲಲ್ಲ, ವರ್ಕ್ ಆಗ್ತಾ ಇದೆ. ನಾವು ಆಲ್ರೆಡಿ ಎಲ್ಲಾನು ಇನ್ಸ್ಪೆಕ್ಟ್ ಮಾಡೇ ಹೇಳ್ತಾ ಇರೋದು ನಾನೀಗ. ಓಕೆ ಓಕೆ ಓಕೆ. ಸೊ ಎಲ್ಲ ವರ್ಕ್ ಆಗ್ತಾ ಇದೆ, ಬಟ್ ಇಲ್ಲಿ ತೋರಿಸ್ತಾ ಇರೋದೇ ಆ ರೋಗಿಗಳ ಸಂಬಂಧಿಕರು ಹೇಳ್ತಾ ಇರೋದೇ ಸುಳ್ಳು. ನೋಡ್ರಿ, ಎಲ್ಲಾನು ನಮ್ಮಲ್ಲಿ ಕೆಲಸ ಕರೆಕ್ಟ್ ಆಗಿ ನಡೀತಾ ಇದೆ. ಅದ್ ಯಾಕೆ ತಪ್ಪು ತಿಳುವಳಿಕೆಯಿಂದ ಯಾಕೆ ಆ ರೀತಿ ಮಾತಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಯಾಕೆಂದ್ರೆ ನಮಗೆ ಸಿಕ್ಕಿರುವಂತ ವಿಜುವಲ್ಸ್ ನಾವು ತೋರಿಸ್ತಾ ಇದ್ವಿ. ಅಲ್ಲಿ ಟ್ರೀಟ್ಮೆಂಟ್ ಆಗಿರೋ ಕಡೆ ಮೇಲ್ಗಡೆ ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇರುವಂತದನ್ನ ಕೂಡ ತೋರಿಸ್ತಾ ಇದ್ವಿ. ನೀವೇನಾದ್ರೂ ಟಿವಿ ಮುಂದೆ ಕೂತಿದ್ರೆ ಅದನ್ನ ಗಮನಿಸಬಹುದು. ಓಪನ್ ಮಾಡಿ ಚಿತ್ರೀಕರಣ ಮಾಡಿದ್ದಾರೆ ಅದು. ಅಲ್ಲ, ಇನ್ನೊಂದು ವಿಜುವಲ್ಸ್ ತೋರಿಸ್ತಾ ಇದೀವಿ ಸರ್ ನಾವು. ಇನ್ನೊಂದು ವಿಜುವಲ್ಸ್ ಅಲ್ಲಿ ರೋಗಿಗಳಿದ್ದಾರೆ, ನರ್ಸ್ಗಳಿದ್ದಾರೆ, ಮೇಲ್ಗಡೆ ಎಲ್ಲ ಶಿಥಿಲಗೊಂಡಿರುವಂತ ಕಟ್ಟಡ ಇದೆ. ಅಲ್ಲಲ್ಲ, ಒಂದೇ ಸೆಕೆಂಡ್. ಈಗ ಆಲ್ರೆಡಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಇದೆಲ್ಲ ಹಾಸ್ಪಿಟಲ್ ರಿನೋವೇಷನ್ ಮಾಡೋದಕ್ಕೆ. ನಾವು ಮುಂದಿನ ವಾರ ಈ ಎಂಟೈರ್ ಪೇಷಂಟ್ಸ್ ಅನ್ನ ನಾವು ಹೊಸ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಆಗ್ತಾ ಇದೆ ಸರ್. ಇನ್ನೊಂದು ವಿಜುವಲ್ಸ್ ತೋರಿಸ್ತಾ ಇದೀವಿ. ನೀವು ಅಕಸ್ಮಾತ್ ನಿಮ್ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಲ್ಲ, ಅದನ್ನು ಕೂಡ ತೋರಿಸ್ತಾ ಇದೀವಿ. ಅಲ್ಲಿ ಪೇಷಂಟ್ಸ್ಗಳಿದ್ದಾರೆ, ಸಂಬಂಧಿಕರಿದ್ದಾರೆ, ನರ್ಸ್ಗಳಿದ್ದಾರೆ. ಅಲ್ಲಿ ಮೇಲ್ಗಡೆ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡದ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ ನಾವು. ಸರ್, ಎಂಟೈರ್ ಹಾಸ್ಪಿಟಲ್ ರಿನೋವೇಷನ್ ವರ್ಕ್ ಈಗಾಗಲೇ ಸ್ಟಾರ್ಟ್ ಆಗ್ತದೆ ಮುಂದಿನ ವಾರದಿಂದ. ಓಕೆ, ಅಲ್ಲ, ರಿನೋವೇಟ್ ಆಗುತ್ತೆ, ಓಕೆ. ಅಲ್ಲಿವರೆಗೂ ಕೂಡ ಇದೇ ನರಕ ಯಾತನೆಲ್ಲ ಇರ್ಬೇಕಾ ರೋಗಿಗಳು? ಬೇರೆ ಆಪ್ಷನ್ಸ್ ಇಲ್ಲ? ಆಲ್ರೆಡಿ ನಾವು ಕ್ರಮ ತಗೊಂಡಿದೀವಿ ಸರ್. ಇದು ಆಸ್ಪತ್ರೆ ಇದನ್ನ ಕಟ್ಟಡವನ್ನು ನಾವು ರಿನೋವೇಷನ್ ಮಾಡ್ಬೇಕಂತಂದು ಸುಮಾರು 2 ವರ್ಷದಿಂದ ನಾವು ಇದನ್ನೆಲ್ಲ ಹಣವನ್ನು ಸಂಗ್ರಹಿಸಿ ಮತ್ತೆ ಈಗ ಅದಕ್ಕಾಗಿ ಮೀಸಲಿಟ್ಟಿದ್ದೀವಿ. ಟೆಂಡರ್ ಕರೆದಾಗಿದೆ, ವರ್ಕ್ ಆರ್ಡರ್ ಕೊಟ್ಟಾಗಿದೆ. ಮುಂದಿನ ವಾರದಿಂದ ಕೆಲಸ
ಸ್ಟಾರ್ಟ್ ಆಗ್ತದೆ ಸರ್. ನಮ್ಗೇನಿಲ್ಲ ಸರ್, ಪಾಪ ಅಲ್ಲಿರುವಂತ ರೋಗಿಗಳಿಗೆ ಯಾವುದೇ ಸಂಕಷ್ಟ ಎದುರಾಗಬಾರ್ದು, ನರಕ ಯಾತನೆ ಅನುಭವಿಸಬಾರ್ದು. ಇಲ್ಲ, ಯಾಕಂದ್ರೆ ಸರ್ಕಾರಿ ನಾವು ಆಸ್ಪತ್ರೆಗಳಿಗೆ ಯಾವುದೇ ಬರುವಂತದ್ದೇ ರೋಗಿಗಳಿಗೆ ತೊಂದರೆ ಕಡು ಬಡವರು ಮಾಡೋದಿಲ್ಲ. ಬಡವರಷ್ಟೇ. ಓಕೆ ರೀ, ಓಕೆ. ಓಕೆ, ಧನ್ಯವಾದ ಬಸವರಾಜ್ ಅವರೇ ನ್ಯೂಸ್ 18 ಜೊತೆ ನಮಸ್ತೆ. ಮಾತನಾಡಿದ್ದಕ್ಕೆ.